ಗೊತ್ತಿಲ್ಲ, ಬಹುಶಃ ಇದು ನಿಜವಾಗ್ಲೂ ಈಡೇರುತ್ತಾ ಇಲ್ವಾ ಅಂತ. ಆದರೆ ಒಂದು ಪಕ್ಷ ಇದಾಯಿತು ಅಂತ ಆದರೆ ಒಂದು ಐತಿಹಾಸಿಕ ಹೆಜ್ಜೆ ಅಂತ ಹೇಳಬಹುದು. ಕಾವೇರಿ ನೀರಿನ ಸಮಸ್ಯೆಯನ್ನ ಬಗೆಹರಿಸುವಂತಹ ಒಂದು ನಿಟ್ಟಿನಲ್ಲಿ ಈಗ ಕಾವೇರಿ ನೀರಿನ ಸಮಸ್ಯೆ ಇತ್ಯರ್ಥಕ್ಕೆ ಒಂದು ಮಹತ್ತರವಾದಂತಹ ವೇದಿಕೆ ಸಜ್ಜಾಗಿದೆ. ಮಾತುಕತೆ ಮೂಲಕ ಶಾಶ್ವತ ಪರಿಹಾರಕ್ಕೆ ಎರಡು ರಾಜ್ಯಗಳ ಸಿಎಂಗಳು ನಿರ್ಧಾರ ಮಾಡಿದ್ದಾರೆ. ಆಗಸ್ಟ್ 3ರಂದು ಬೆಂಗಳೂರಿನಲ್ಲಿ ಕರ್ನಾಟಕ ಹಾಗೆ ತಮಿಳುನಾಡು ಮುಖ್ಯಮಂತ್ರಿಗಳ ಚರ್ಚೆಯ ನಿರೀಕ್ಷೆ ಇದೆ. ಸಿಎಂ ಡಿಕೆ ಶಿವಕುಮಾರ್, ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಮಾತುಕತೆಗೆ ಅವಕಾಶ ಕೋರಿ ಸಿಎಂ ಡಿಕೆಶಿಗೆ ತಮಿಳುನಾಡು ಸಿಎಂ ವಿಜಯ್ ಪತ್ರ ಬರೆದಿದ್ದಾರೆ. ಇನ್ನು ಅವರ ಪತ್ರಕ್ಕೆ ಉತ್ತರವಾಗಿ ಆಗಸ್ಟ್ 3ರಂದು ನೀವು ಬರಬಹುದು ಅನ್ನುವಂಥ ಲೆಟರ್ ಅನ್ನು ಅವರು ರವಾನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇನ್ನು ಅವರ ಕಡೆಯಿಂದ ಬರುವಂತಹ ಉತ್ತರ ಏನಿದೆ ಅದರ ಮೇಲೆ ಆಗಸ್ಟ್ 3ಕ್ಕೆ ಸಭೆ ನಿಗದಿಯಾಗುತ್ತೆ. Sir, you have said Vijay. I don't want to disclose now. I am very busy with this first week about my cabinet expansion and all those things. We are ready to speak with everyone, share things with everyone, work with everyone. Sir, you have said Vijay. I don't want to disclose now. I am very busy with this first week about my cabinet expansion and all those things. We are ready to speak with everyone, share things with everyone, work with. ಬಹುಶಃ ಇದಾಯಿತು ಅಂತಾದರೆ ಒಂದು ಶಾಶ್ವತವಾದಂತಹ ಪರಿಹಾರವನ್ನ ಕಾವೇರಿ ನೀರಿನ ವಿವಾದಕ್ಕೆ ಕೊಟ್ಟಂತೆ ಆಗುತ್ತೆ. ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಅಂಡ್ ಅದರ ಕ್ರೆಡಿಟ್ ಕಂಪ್ಲೀಟ್ ಆಗಿ ಅವರಿಗೆ ಸಲ್ಲುತ್ತೆ. ಯಾಕಂದ್ರೆ ದಶಕಗಳಿಂದ ಪ್ರತಿ ವರ್ಷ ತಾನೇ ಹೊತ್ಕೊಳ್ಳುವಂಥ ವಿವಾದ ಇದು. ಬರಗಾಲ ಬಂತು ಅಂತಾದರೆ ಖ್ಯಾತೆ ಶುರುವಾಗುತ್ತೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂಥ ಮನಸ್ಸು ಮಾಡಿರೋದೇ ದೊಡ್ಡ ವಿಷಯ. ಸೊ ಎಲ್ಲವೂ ಅಂದುಕೊಂಡಂತೆ ಆದರೆ ಆಗಸ್ಟ್ 3ರಂದು ಬೆಂಗಳೂರಿನಲ್ಲಿ ಉಭಯ ರಾಜ್ಯಗಳ ಮುಖ್ಯಮಂತ್ರಿಗಳು ಒಂದು ಚರ್ಚೆಯನ್ನ ಮಾಡ್ತಾರೆ. ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಿಯುವಂಥ ನಿಟ್ಟಿನಲ್ಲಿ ಒಂದು ಚರ್ಚೆ ಆಗುತ್ತೆ. ಈಗಾಗಲೇ ಮಾತುಕತೆಗೆ ಅವಕಾಶ ಕೊಡಿ ಅಂತ ಹೇಳಿ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರ ಪತ್ರವನ್ನು ಬರೆದಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿ ಡಿಕೆಶಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಆಗಸ್ಟ್ 3ರಂದು ನೀವು ಬರಬಹುದು ಅನ್ನುವಂಥ ಉತ್ತರ ಅದು. ಇನ್ನು ಆ ಕಡೆಯಿಂದ ಡೇಟ್ಸ್ ಎಲ್ಲವೂ ಕೂಡ ಓಕೆ ಅಂತ ಆದರೆ ಇನ್ನೊಂದು ಪತ್ರ, ಆಯಿತು ನಿಮ್ಮ ಸಭೆಗೆ ನಾನು ಬರ್ತೀನಿ ಅನ್ನುವಂಥ ಉತ್ತರ ಬಂದರೆ ಆಗಸ್ಟ್ 3ರಂದು ಬೆಂಗಳೂರಿನಲ್ಲೇ ದಶಕಗಳಿಂದ ಏನು ಒಂದು ವಿವಾದ ಎರಡು ರಾಜ್ಯಗಳ ಮಧ್ಯೆ ಒಂದು ರೀತಿ ವೈರುಧ್ಯಕ್ಕೆ ಅಥವಾ ದ್ವೇಷಕ್ಕೆ ಕಾರಣವಾಗಿದೆಯೋ ಅದಕ್ಕೆ ಒಂದು ಶಾಶ್ವತ ಪರಿಹಾರ ಸಿಕ್ಕಂತೆ ಆಗುತ್ತೆ. ಅದರ ನಿಟ್ಟಿನಲ್ಲಿ ಚರ್ಚೆ ನಡೆಯುವಂಥ ಸಾಧ್ಯತೆ ಇದೆ. ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಹರೀಶ್, ಈಗ ದಶಕಗಳಿಂದ ಕಾಡ್ತಾ ಇರುವಂಥ ಒಂದು ವಿವಾದ ಇದೆ ಎರಡೂ ರಾಜ್ಯಗಳಿಗೆ. ಎಲ್ಲೋ ಒಂದು ಕಡೆ ದೊಡ್ಡ ಮನಸ್ಸು ಮಾಡಿ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಒಂದು ಹೆಜ್ಜೆ ಮುಂದೆ ಇಟ್ಟಿರೋದೇ ಸಂತಸದ ವಿಷಯ. ಎಲ್ಲವೂ ಅಂದುಕೊಂಡಂತೆ ಆದರೆ ಆಗಸ್ಟ್ 3ರಂದು ಕಾವೇರಿ ವಿವಾದಕ್ಕೆ ಎಲ್ಲೋ ಒಂದು ಕಡೆ ತಾತ್ಕಾಲಿಕ ಪರಿಹಾರ ಅಥವಾ ಶಾಶ್ವತ ಪರಿಹಾರ ಅನ್ನೋದಕ್ಕಿಂತ ಒಂದು ಬ್ಲೂ ಪ್ರಿಂಟ್ ಅಟ್ಲೀಸ್ಟ್ ರಚನೆ ಆಗುತ್ತಲ್ವಾ ಅಂತ. ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಕೆಲ ದಿನಗಳ ಹಿಂದಷ್ಟೇ ಕೂಡ ತುಂಗಭದ್ರಾ ಜಲಾಶಯದ ಟ್ರಸ್ಟ್ ಗೇಟ್ಗಳ ಅಳವಡಿಕೆಗೆ ಸಂಬಂಧಪಟ್ಟಂಗೆ ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ ಆಗಮಿಸಿದ್ರು. ಸೊ ಅದು ಕೂಡ ಒಂದು ಹೊಸ ಬೆಳವಣಿಗೆಗೆ ಸಾಕ್ಷಿಯಾಗಿತ್ತು. ಇದೀಗ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವ್ರ ಜೊತೆಗೆ ಕರ್ನಾಟಕ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮಾತುಕತೆಗೆ ಸಂಬಂಧಪಟ್ಟಂಗೆ ಒಂದು ವೇದಿಕೆ ಸಿದ್ಧ ಆಗ್ತಿದೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗ್ತಿದೆ. ಖುದ್ದು ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೇರವಾಗಿ ವಿಜಯ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ರು. ಅದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಅಂತಿಮವಾಗಿ ಆಗಸ್ಟ್ 3ನೇ ತಾರೀಕು ಚರ್ಚೆ ಬೆಂಗಳೂರಿಗೆ ಬರ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತದೆ. ಆದ್ರೆ ಅಂತಿಮವಾಗಿ ಇನ್ನೂ ಕೂಡ ಅದು ದಿನಾಂಕ ಫೈನಲ್ ಆಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಅದೆಲ್ಲದಕ್ಕಿಂತಲೂ ಬಹಳ ಮುಖ್ಯವಾಗಿರುವಂತದ್ದು ದಶಕಗಳ ಕಾಲದಿಂದಲೂ ಕೂಡ ಕರ್ನಾಟಕ ಮತ್ತೆ ತಮಿಳುನಾಡುವೆ ಕಾವೇರಿ ಜಲ ವಿವಾದ ಜೀವಂತಗೊಳ್ಕೊಂಡಿದೆ. ಸೊ ಪದೇ ಪದೇ ಅದು ಸಮಸ್ಯೆ ಉದ್ಭವ ಆಗ್ತಾ ಇದೆ ಕೂಡ. ಸೊ ಹಾಗಾಗಿ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೇರವಾಗಿ ಕೂಡ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಪರಸ್ಪರ ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ.
ಸೊ ಒಂದು ಜಲ ವಿವಾದಕ್ಕೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಮತ್ತೆ ಕರ್ನಾಟಕದಲ್ಲಿನ ಬರಕ್ಕೆ ಸಂಬಂಧಪಟ್ಟಂಗೆ ಎದುರಾಗಿರುವಂತಹ ಸಮಸ್ಯೆಗಳಾಗಿರ್ಬೋದು, ಜೊತೆಗೆ ಭವಿಷ್ಯದ ಎರಡೂ ರಾಜ್ಯಗಳ ಯೋಜನೆಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಪ್ರಮುಖವಾದಂತಹ ತೀರ್ಮಾನಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಮಹತ್ವದ ಸಭೆಯನ್ನ ನಡೆಸಬೇಕು ಅನ್ನುವಂತ ಚರ್ಚೆ ಕೂಡ ಈಗ ನಡೆದಿದೆ. ಅದರಲ್ಲಿ ಜೋಸೆಫ್ ಅವರು ಅಂದ್ರೆ ವಿಜಯ್ ಜೋಸೆಫ್ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರದಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸುವಂತ ನಿಟ್ಟಿನಲ್ಲಿ ಕೂಡ ಈಗ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಒಂದು ವೇದಿಕೆಯನ್ನ ಕೂಡ ಈಗ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಆ ಮೂಲಕ ಮಹತ್ವದ ಮಾತುಕತೆ ನಡೆಸಿ ಕರ್ನಾಟಕ ತಮಿಳುನಾಡು ನಡುವಿನ ಇರುವಂತಹ ದಶಕಗಳಿಂದ ಇರುವಂತಹ ಸಮಸ್ಯೆಗೆ ಇತ್ತೀಚೆಗೆ ಆಡಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈಗಾಗಲೇ ಒಂದು ಐತಿಹಾಸಿಕ ನಿರ್ಧಾರಗಳಿಂದ ಜನರ ವಿಶ್ವಾಸವನ್ನು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಗಳಿಸ್ತಾ ಇದ್ದಾರೆ. ಒಂದು ಹೊಸ ರಿಫಾರ್ಮನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಅದು ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ ತಮಿಳುನಾಡಿನಲ್ಲಿ. ಈಗ ಒಂದು ಹೆಜ್ಜೆ ಮುಂದೆ ಬಂದು ಯಾವ ಒಂದು ವಿವಾದ ಎರಡೂ ರಾಜ್ಯಗಳ ಮಧ್ಯೆ ದಶಕಗಳ ಕಾಲ ಒಂದು ತಿಕ್ಕಾಟಕ್ಕೆ ಕಾರಣವಾಗಿದೆಯೋ ಅಥವಾ ಆ ವೈರುಧ್ಯಕ್ಕೆ ಕಾರಣವಾಗಿದೆಯೋ ಆ ಒಂದು ವಿಷಯಕ್ಕೂ ಕೂಡ, ಆ ಒಂದು ವಿವಾದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲೆಟರ್ ಆ ಕಡೆಯಿಂದನೇ ಬಂದಿರುವಂಥದ್ದು, ತಮಿಳುನಾಡಿನಿಂದಾನೇ ಮೊದಲ ಪತ್ರ ಬಂದಿರುವಂಥದ್ದು. ಇದಕ್ಕೆ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿ ಡಿ ಕೆ ಶಿ ಕೂಡ ಸ್ಪಂದಿಸಿದ್ದಾರೆ. ಆಗಸ್ಟ್ 3ನೇ ತಾರೀಕು ನನ್ನ ಶೆಡ್ಯೂಲ್ ಫ್ರೀ ಇದೆ, ನಿಮ್ಮ ಶೆಡ್ಯೂಲ್ ಕೂಡ ಫ್ರೀ ಇದ್ದರೆ ಅವತ್ತೇ ಬೆಂಗಳೂರಿನಲ್ಲಿ ಸಭೆ ಮಾಡೋಣ ಅನ್ನುವಂಥ ಲೆಟರ್ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅದನ್ನು ರವಾನೆ ಮಾಡಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿಗೆ. ಇನ್ನು ಡೇಟ್ಸ್ ಎಲ್ಲವೂ ಕೂಡ ಫೈನಲೈಸ್ ಆಯಿತು ಅಂತಾದರೆ ಅವರ ಶೆಡ್ಯೂಲ್ ಕೂಡ ಫ್ರೀ ಇದ್ದರೆ ಆಗಸ್ಟ್ 3ನೇ ತಾರೀಕೆ ಒಂದು ಸಭೆ ಬೆಂಗಳೂರಿನಲ್ಲಿ ಆಗುತ್ತೆ. ಅಕಸ್ಮಾತ್ ಅವರ ಟೂರ್ ಪ್ರೋಗ್ರಾಮ್ ಇತ್ತು ಅಂತಾನೋ ಅಥವಾ ಅವರ ಶೆಡ್ಯೂಲ್ ಬ್ಯುಸಿ ಇತ್ತು ಅಂತಾನೋ ಇನ್ನೊಂದು ಆಲ್ಟರ್ನೇಟಿವ್ ಡೇಟನ್ನು ಅವರು ಹೇಳ್ಬೋದು. ಇದಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿ ಕೂಡ ಹೌದು ಇಲ್ಲ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಎರಡೂ ರಾಜ್ಯಗಳ ಮಧ್ಯೆ ಏನೊಂದು ವಿವಾದ ಪ್ರತಿ ವರ್ಷ ಭುಗಿಲೇಳುತ್ತೋ ಅದಕ್ಕೆ ಎಲ್ಲೋ ಒಂದು ಕಡೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು, ಕಂಡು ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮನಸ್ಸು ಮಾಡಿ ಎರಡು ರಾಜ್ಯದ ಮುಖ್ಯಮಂತ್ರಿಗಳು ಮುಂದೆ ಬಂದಿರೋದೇ ದೊಡ್ಡ ವಿಷಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.